ವ್ಯೂವರ್ಸ್ ನಮ್ಮ ವಿಡಿಯೋ ಇದು ನೋಡ್ಕೊಂಡು ಬರೋರಿಗೆ ನನ್ನ ಕಡೆಯಿಂದ 1,75,000 ಹೇಳ್ತಾ ಇರೋದು. ನನ್ನ ಕಡೆಯಿಂದ ನಮ್ಮ ವಿಡಿಯೋ ನೋಡ್ಕೊಳೋರಿಗೆ ನಾನು ಫೈನಲ್ ಆಗಿ 1,50,000 ಗಾಡಿ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಸಾಗರ್ ಕಾರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಸಾಗರ್ ಕಾರ್ಸ್ ಚಾನೆಲ್, ಸಾಗರ್ ಕಾರ್ಸ್ ಶೋರೂಮ್, ಯೂಸ್ ಕಾರ್ ಶೋರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. LIC ಕಾಲೋನಿ 8 ಮೈಲ್ ಇರೋದು ಸಾಗರ್ ಕಾರ್ ಶೋರೂಮಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ವೀಡಿಯೋ ಮಾಡೋದ ಕಾರಣ ಅಂದರೆ ಲಾಸ್ಟ್ ಟೈಮ್ ನಾನು ಸಿಂಗಲ್ ವೀಡಿಯೋಸ್ ಆಗ್ತಾಯಿತ್ತು. ಕಸ್ಟಮರ್ಗಳು ಹೇಳ್ತಾಯಿದ್ರು, ಇಲ್ಲ ಸರ್ ಆಗಿದ್ರೆ ಫುಲ್ ವೀಡಿಯೋ ಹಾಕಿ ಫುಲ್ ಸ್ಟಾಕ್ ಅಪ್ಡೇಟ್ ಮಾಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಆ ಪ್ರೊಸೆಸ್ಗೆ ನಾನು ಇವತ್ತು ಫುಲ್ ವೀಡಿಯೋ ಹಾಕೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಬನ್ನಿ, ಇವತ್ತು ಫುಲ್ ವೀಡಿಯೋ ನಮ್ಮದು ಏನೇನು ಸ್ಟಾಕ್ ಇದೆ ನಮ್ಮ ಹತ್ರ ಎಲ್ಲ ಸ್ಟಾಕ್ಗಳು ಅಪ್ಡೇಟ್ ಮಾಡ್ತೀನಿ. ಇವತ್ತು ನಮ್ಮ ಹತ್ರ ಮಾರುತಿ ವ್ಯಾಗನರ್ ಇದೆ, ನ್ಯಾನೋ ಇದೆ, ಸ್ವಿಫ್ಟ್ ಇದೆ, ಇದು ವರ್ಣ ಇದೆ, ಆಮೇಲೆ ಸ್ವಿಫ್ಟ್ ಡಿಸೈರ್ ಇದೆ, i20 ಇದೆ, ಕ್ವಿಟ್ ಇದೆ, ಯಾನ್ ಇದೆ, ಗ್ರೇವೋ ಇದೆ, ದೊಡ್ಡ ಗಾಡಿಯಲ್ಲಿ ಇನೋವಾ ಇದೆ, ಬೆಲೆರೋ ಇದೆ, ಸಾಕಷ್ಟು ಗಾಡಿಗಳು ಇದು ಇನ್ನೊಂದು ಸ್ಟಾಕ್ ಇದೆ. ಎಲ್ಲ ಸ್ಟಾಕ್ ಡೀಟೇಲ್ಸು ಒಂದೇ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಮಾಡೋಣ ಬನ್ನಿ. ಯಾಕೆ ಎಲ್ಲರೂ ಇವಾಗ ಫಸ್ಟು ಚಿಕ್ಕ ಗಾಡಿಯಿಂದ ಶುರು ಮಾಡೋಣ. ಟಾಟಾ ನ್ಯಾನೋ ಇಂದ. ನಮ್ಮ ಹತ್ರ ನ್ಯಾನೋ ಇದೆ, 2014 ಮಾಡಲ್ಲು, XD ವರ್ಷನ್ನು. ತುಂಬ ಚೆನ್ನಾಗಿ ವೈಟ್ ಕಲರ್ 57,000 ನೋಡಿದೆ. XDದಲ್ಲಿ ನಿಮಗೆ ಏನೇನು ಇದೆ ಅಂದರೆ AC ಪವರ್ ಸ್ಟೀರಿಂಗು, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ನು ಕೂಡ ಬರುತ್ತೆ ಇದರಲ್ಲಿ. ಟಾಟಾ ನ್ಯಾನೋ XD ಇದು 2014 ಮಾಡಲ್, ಸಿಂಗಲ್ ಓನರು. ತುಂಬ ಚೆನ್ನಾಗಿದೆ. ವಿತ್ ಮ್ಯಾಗ್ನೆಟ್ಸ್, ಆಯಿಲ್ಸ್ ಇದೆ, ಸ್ಪಾಯ್ಲರ್ಸ್ ಇದೆ. ನೋಡ್ಬೋದು ಒಳಗಡೆ ಇಂಟೀರಿಯರ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಒಳಗಡೆ ಇಂಟೀರಿಯರ್ ಕಂಪ್ನಿ ಸಿಸ್ಟಮ್ ಬಂದಿದೆ. ಇದಕ್ಕೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬಂದಿದೆ. ಟಾಟಾ ನ್ಯಾನೋ ಮೈಲೇಜ್ನು ಕೂಡ ಜಾಸ್ತಿ ಬರ್ಬೋದು. ಯಾಕಂದರೆ ಟಾಟಾದ ನ್ಯಾನೋಗಳು ತುಂಬ ಇಷ್ಟಪಡ್ತಾರೆ ಜನಗಳು. ಟಾಟಾ ನ್ಯಾನೋ ಅಂದರೆ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಫ್ರೀ, ಆ್ಯಸ್ ಎ 2 ವೀಲರ್ ಥರ ಮೇಂಟೈನ್ ಮಾಡ್ಬೋದು ವೆಹಿಕಲ್ಗೆ. ಇದು ವೆಹಿಕಲ್ಲು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರು, 55,000 ನೋಡಿರೋದು. XT ವೇರಿಯಂಟು. XT ಅಂದರೆ ಹೇಳಿದ್ದೀನಿ, AC ಪವರ್ ಸ್ಟೀರಿಂಗು, 2 ಪವರ್ ವಿಂಡೋಸ್ ಬರುತ್ತೆ. ಇದು ಪ್ಲಸ್ ಅಲಾಯ್ ವೀಲ್ಸ್ನು ಕೂಡ ಇಕ್ಕಿದ್ದಾರೆ, ಸ್ಪಾಯ್ಲರ್ ಇಕ್ಕಿದ್ದಾರೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ ಬಂದುಬಿಟ್ಟು ನೋಡಿ, ನಾವು ನಮ್ಮ ಆಫೀಸ್ ಕೋಟಿಂಗ್ ಬಂದುಬಿಟ್ಟು ಇಲ್ಲಿ ಇದೆ, ಟ್ಯಾಗಲ್ಲಿದೆ, ಎಲ್ಲ ಅಪ್ ಟು ಡೇಟು, ಎಲ್ಲ ಏನೇನಿದೆ ಡೀಟೇಲ್ಸ್. 14 ಮಾಡಲ್ ನ್ಯಾನೋ, XT 14 ಮಾಡಲ್ಲು, 57,000 ಕಿಲೋಮೀಟರ್ ರಿವೆನ್ಯೂ, ಸಿಂಗಲ್ ಓನರು. ಪ್ರೈಸ್ ಬಂದುಬಿಟ್ಟು 1,75,000 ಕೋಟಿಂಗ್ ಪ್ರೈಸ್ ಇರೋದು. ಅಂದರೆ ಅದು ಫೈನಲ್ ಪ್ರೈಸ್ ಇಲ್ಲ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ನಮ್ಮ ವ್ಯೂವರ್ಸ್ ನಮ್ಮ ವಿಡಿಯೋ ಇದು ನೋಡ್ಕೊಂಡು ಬರೋರಿಗೆ ನನ್ನ ಕಡೆಯಿಂದ 1,75,000 ಹೇಳ್ತಾ ಇರೋದು. ನನ್ನ ಕಡೆಯಿಂದ ನಮ್ಮ ವಿಡಿಯೋ ನೋಡ್ಕೊಳೋರಿಗೆ ನಾನು ಫೈನಲ್ ಆಗಿ 1,50,000 ಗಾಡಿ ಕೊಡ್ತೀನಿ. ಇನ್ನೂ ಬರಲಿಬೇಕಂದ್ರೆ ಇನ್ನೂ ಕುತ್ಕೊಂಡು ಅದು ಫೈನಲ್ ಅಂದರೆ ಅದು ಫೈನಲ್ ಪ್ರೈಸ್ ಅಂತ ಇಲ್ಲ. ನಾನು ಹೇಳ್ತಾ ಇರೋದು ಇನ್ನೂ ಬೇಕಂದರೆ ಒಂದು 5,000 ಹೆಚ್ಚು ಮಾಡೋಣ. ಪ್ಲಸ್ ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ನೆಕ್ಸ್ಟ್ ನಮ್ಮ ಹತ್ರ ಮಾರುತಿ ವ್ಯಾಗನರ್ ಇದೆ, 2014 ಮಾಡಲು. ತುಂಬ ವೆಲ್ ಮೇಂಟೈನ್ ಮಾಡಿರೋದು 2014 ಮಾಡಲ್ ವ್ಯಾಗನರು. 72,000 ರೆಕಾರ್ಡೆಡ್ ಡ್ರಿವೆನ್ನು, LXI ವೇರಿಯಂಟು, ಮಾರುತಿ ವ್ಯಾಗನರ್ 2014 ಮಾಡಲು. ನೋಡ್ಬೋದು ಗಾಡಿ ವೈಟ್ ಕಲರಲ್ಲಿ ತುಂಬ ವೆಲ್ ಮೇಂಟೈನ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಟೈರ್ಸ್ನೂ ಇದೆ. ಸಕಲ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಬಾಡಿ ಲೈನ್ ಹೆಂಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ, ಒಂದು ಸ್ಕ್ರ್ಯಾಚ್ ಇಲ್ಲ ಬಾಡಿ ಲೈನ್ ಮೇಲೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ನು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಮುಂದ್ಗಡೆ ಇಂಟೀರಿಯರ್ ಡ್ಯಾಶ್ ಬೋರ್ಡು ಆಗಲಿ, ಬಾಡಿ ಲೈನ್ ಆಗಲಿ, ಸಸ್ಪೆನ್ಷನ್, ಇಂಜಿನ್ ಕೂಡ ಎಲ್ಲ ಅಪ್ ಟು ಡೇಟ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ಏನೊಂದು ಖರ್ಚಿಲ್ಲ, ಸಣ್ಣ ಪುಟ್ಟನೂ ಖರ್ಚಿಲ್ಲ. ತೊಗೊಂಡೋಗಿ ಓನ್ಲಿ ಗಾಡಿ ಪೆಟ್ರೋಲ್ ಹಾಕಿ ಓಡಿಸ್ಬೇಕಷ್ಟೇ. ಅದು ಬಿಟ್ಟರೆ ಏನಿಲ್ಲ, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ನು ಕೂಡ ನೋಡಿ, ನಾವು ನಮ್ಮ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 3,55,000 ನಾವು ಹಾಕಿದ್ದೀವಿ. 3,55,000 ಹೇಳ್ತಾ ಇದ್ದೀವಿ ಪ್ರೈಸು. ಅದು ಫೈನಲ್ ಪ್ರೈಸ್ ಇಲ್ಲ, ಅದನ್ನ ಬೇಕಾ ಫೈನಲ್ಲು ನಾನು ನಮ್ಮ ವೀಡಿಯೋಸ್ ನೋಡ್ಕೊಂಡು ಬರೋಕ್ಕೆ ಮ್ಯಾಕ್ಸಿಮಮ್ ಅವ್ರಿಗೆ 3,30,000 ಕೊಡ್ತೀನಿ ಫೈನಲ್ಲು. ಇನ್ನೂ ಬೇಕಂದರೆ ಬಂದರೆ ಮಾತಾಡೋಣ ಕೂತ್ಕೊಂಡು. ಟೈರ್ಸ್ನು ಹೊಸ ಟೈರ್ಸ್ ಇದೆ, ನೋಡ್ಬೋದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಆಟೋ ಏಟ್ ಕಾರ್ ಇದೆ ನಮ್ಮ ಹತ್ರ. 8 ಕಾರು 2000 ನೋಡ್ಬೋದು. ಇದು 2013 ಮಾಡಲ್ 8 ಕಾರ್. ಇದು 8 ಕಾರ್ ಆಪೋಸಿಟ್ ಇನ್ಶೂರೆನ್ಸ್ ಇದೆ, 83,000 ನೋಡಿರೋದು. ತುಂಬ
ತುಂಬ ವೆಲ್ ಮೇಂಟೈನು ಮಾಡಿದ್ದಾರೆ ಕಸ್ಟಮರ್. ಆಟೋಮೆಟಿಕ್ ಅಂದರೆ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ವೆರಿ ಗುಡ್, ಲೇಡೀಸ್ ಯೂಸ್ ಮಾಡೋಕ್ಕೆ. ಆಮೇಲೆ ಟ್ರಾಫಿಕಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಆಟೋಮೆಟಿಕ್ ಗಾಡಿಗಳು ಕೇಳ್ತಾ ಇರ್ತಾರೆ ಕಸ್ಟಮರ್ಗಳು, ಆಟೋಮೆಟಿಕ್ ಗಾಡಿ ಬೇಕಂದ್ರೆ. ಅದಕ್ಕೆ ನಮ್ಮ ಹತ್ರ ಒಂದು ಆಟೋಮೆಟಿಕ್ ಬಂದಿದೆ, LXi ಟಾಪ್ ಆ್ಯಂಡ್ ವೇರಿಯಂಟ್ ಇದು, ವಿತ್ ABS ಇರೋದು, ಆಟೋಮೆಟಿಕ್ ವಿತ್ ABS ಏಸ್ಟಾರು. ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಯಲ್ಲಿ ಇದೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಕಂಪ್ನಿ ಸಿಸ್ಟಮ್ ಬರುತ್ತೆ ಇದರಲ್ಲಿ, AC, ಪವರ್ ಸ್ಟೀರಿಂಗು, 4 ವಿಂಡೋಸ್ ಬರುತ್ತೆ. ಕಂಪ್ನಿ ಸಿಸ್ಟಮ್ನು ಕೂಡ ಬರುತ್ತೆ. ವೆಹಿಕಲಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್ಕು, ವೈಟ್ ಕಲರು ನೋಡ್ಬೋದು ಗಾಡಿ. ನೋಡಿ ಇಂಟೀರಿಯರ್ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅವರು ಕಸ್ಟಮರು. ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ, ಟೈರ್ಸು, ಸಸ್ಪೆನ್ಷನ್, ಇಂಜಿನ್ ಎಲ್ಲ ಅಪ್ ಟು ಡೇಟು ಕಂಡೀಷನಲ್ಲಿದೆ. ನಮ್ಮದು ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 3,10,000 ಹೇಳ್ತಾ ಇದ್ದೀನಿ. ಅದು ಫೈನಲ್ ಪ್ರೈಸ್ ಅಲ್ಲ. ಫೈನಲ್ ನಮ್ಮ ವೀಡಿಯೋ ನೋಡ್ಕೊಂಡು ಬಂದರೆ ಅವ್ರಿಗೆ 2,80,000ಗೆ ಫೈನಲ್ ಕೊಡ್ತೀನಿ. ಇನ್ನೂ ಬೇಕಂದರೆ ಇನ್ನೂ ಕುತ್ಕೊಂಡು ಮಾತಾಡೋಣ, ನೆಗೋಷಿಯಬಲ್ ಮಾಡ್ತೀನಿ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಇನ್ನೊಂದು ನಮ್ಮ ಹತ್ರ Hyundai i10 ಇದೆ ನೋಡಿ. i10 2008 ಮಾಡಲು, ಕಪ್ಪ ಇಂಜಿನ್ನು. ಕಪ್ಪ ಇಂಜಿನ್ ಅಂದರೆ 1.2 ಇಂಜಿನ್ ಬರೋದಿದು. ಮೈಲೇಜೂ ಕೂಡ ಬರುತ್ತೆ, ಪಿಕಪ್ನು ಜಾಸ್ತಿ ಇರುತ್ತೆ ಇದರಲ್ಲಿ. i10 ಗ್ರೇ ಕಲರ್ 2008 ಮಾಡಲ್ ನಮ್ಮ ಹತ್ರ ಸ್ಪೋರ್ಟ್ಸ್ ವೇರಿಯಂಟ್ ಬಂದಿದೆ. i10 ತುಂಬ ಚೆನ್ನಾಗಿದೆ, ಕಪ್ಪ ಇಂಜಿನ್ನು. i10 1.2 ಇಂಜಿನ್ನು ನೋಡ್ಬೋದು. ಬಾಡಿ ಲೈನು ಹಿಂಗೆ ವೆಲ್ ಮೇಂಟೈನ್, ಗ್ರೇ ಕಲರು. ನೋ ಒಂದು ಸ್ಕ್ರಾಚ್ನೂ ಕೂಡ ಸ್ವಲ್ಪನೂ ಇಲ್ಲ. ಇದು ನೋಡ್ಕೊಂಡು ಬರೋರಿಗೆ ನನ್ನ ಕಡೆಯಿಂದ 1,75,000 ಹೇಳ್ತಾ ಇರೋದು. ನನ್ನ ಕಡೆಯಿಂದ ನಮ್ಮ ವೀಡಿಯೋ ನೋಡ್ಕೊಳೋರಿಗೆ ನಾನು ಫೈನಲ್ ಆಗಿ 1,50,000ಗೆ ಗಾಡಿ ಕೊಡ್ತೀನಿ. ಇನ್ನೂ ಬರಲಿಬೇಕಂದ್ರೆ ಇನ್ನೂ ಕೂತ್ಕೊಂಡು ಅದು ಫೈನಲ್ ಅಂದರೆ ಅದು ಫೈನಲ್ ಪ್ರೈಸ್ ಅಂತ ಇಲ್ಲ. ನಾನು ಹೇಳ್ತಾ ಇರೋದು ಇನ್ನೂ ಬೇಕಂದರೆ ಒಂದು 5,000 ಹೆಚ್ಚು ಮಾಡೋಣ. ಪ್ಲಸ್ ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ನೆಕ್ಸ್ಟ್ ನಮ್ಮ ಹತ್ರ ಮಾರುತಿ ವ್ಯಾಗನಾರ್ ಇದೆ, 2014 ಮಾಡಲು. ತುಂಬ ವೆಲ್ ಮೇಂಟೈನ್ ಮಾಡಿರೋದು 2014 ಮಾಡಲ್ ವ್ಯಾಗನಾರು. 72,000 ರೆಕಾರ್ಡೆಡ್ ಡ್ರಿವೆನ್ನು, LXi ವೇರಿಯಂಟು, ಮಾರುತಿ ವ್ಯಾಗನಾರ್ 2014 ಮಾಡಲು. ನೋಡ್ಬೋದು ಗಾಡಿ ವೈಟ್ ಕಲರಲ್ಲಿ ತುಂಬ ವೆಲ್ ಮೇಂಟೈನ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ಸ್ನೂ ಇದೆ, ಸಕಲ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಬಾಡಿ ಲೈನ್ ನಿಮಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ, ಒಂದು ಸ್ಕ್ರಾಚ್ ಇಲ್ಲ ಬಾಡಿ ಲೈನ್ ಮೇಲೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ನು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಮುಂದ್ಗಡೆ ಇಂಟೀರಿಯರ್ ಡ್ಯಾಶ್ ಬೋರ್ಡು ಆಗಲಿ, ಬಾಡಿ ಲೈನ್ ಆಗಲಿ, ಸಸ್ಪೆನ್ಷನ್, ಇಂಜಿನ್ ಕೂಡ ಎಲ್ಲ ಅಪ್ ಟು ಡೇಟ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ಏನೊಂದು ಖರ್ಚಿಲ್ಲ, ಸಣ್ಣ ಪುಟ್ಟನೂ ಖರ್ಚಿಲ್ಲ. ತೊಗೊಂಡೋಗಿ ಒನ್ಲಿ ಗಾಡಿ ಪೆಟ್ರೋಲ್ ಹಾಕಿ ಓಡಿಸ್ಬೇಕಷ್ಟೇ. ಅದು ಬಿಟ್ಟರೆ ಏನಿಲ್ಲ, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ನು ಕೂಡ ನೋಡಿ, ನಾವು ನಮ್ಮ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 3,55,000 ನಾವು ಹಾಕಿದ್ದೀವಿ. 3,55,000 ಹೇಳ್ತಾ ಇದ್ದೀವಿ ಪ್ರೈಸು. ಅದು ಫೈನಲ್ ಪ್ರೈಸ್ ಇಲ್ಲ. ಅದನ್ನ ಬೇಕಾ ಫೈನಲ್ಲು ನಾನು ನಮ್ಮ ವೀಡಿಯೋಸ್ ನೋಡ್ಕೊಂಡು ಬರೋಕ್ಕೆ ಮ್ಯಾಕ್ಸಿಮಮ್ ಅವ್ರಿಗೆ 3,30,000ಗೆ ಕೊಡ್ತೀನಿ ಫೈನಲ್ಲು. ಇನ್ನೂ ಬೇಕಂದರೆ ಬಂದರೆ ಮಾತಾಡೋಣ ಕೂತ್ಕೊಂಡು. ಟೈರ್ಸ್ನು ಹೊಸ ಟೈರ್ಸ್ ಇದೆ ನೋಡ್ಬೋದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಆಟೋಮೆಟಿಕ್ಕು ಏಸ್ ಕಾರ್ ಇದೆ ನಮ್ಮ ಹತ್ರ. ಏಸ್ ಕಾರು 2000 ನೋಡ್ಬೋದು. ಇದು 2013 ಮಾಡಲ್ ಏಸ್ ಕಾರ್. ಇದು ಏಸ್ ಕಾರ್ ಆಟೋಮೆಟಿಕ್ಕು ಇನ್ಶೂರೆನ್ಸ್ ಇದೆ. 83,000 ನೋಡಿರೋದು. ತುಂಬ ವೆಲ್ ಮೇಂಟೈನು ಮಾಡಿದ್ದಾರೆ ಕಸ್ಟಮರ್. ಆಟೋಮೆಟಿಕ್ ಅಂದರೆ ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ವೆರಿ ಗುಡ್, ಲೇಡೀಸ್ ಯೂಸ್ ಮಾಡೋಕ್ಕೆ. ಆಮೇಲೆ ಟ್ರಾಫಿಕಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಆಟೋಮೆಟಿಕ್ ಗಾಡಿಗಳು ಕೇಳ್ತಾ ಇರ್ತಾರೆ ಕಸ್ಟಮರ್ಗಳು, ಆಟೋಮೆಟಿಕ್ ಗಾಡಿ ಬೇಕಂದ್ರೆ. ಅದಕ್ಕೆ ನಮ್ಮ ಹತ್ರ ಒಂದು ಆಟೋಮೆಟಿಕ್ ಬಂದಿದೆ, LXi ಟಾಪ್ ಆ್ಯಂಡ್ ವೇರಿಯಂಟ್ ಇದು, ವಿತ್ ABS ಇರೋದು, ಆಟೋಮೆಟಿಕ್ ವಿತ್ ABS ಏಸ್ಟಾರು. ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಯಲ್ಲಿ ಇದೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಕಂಪ್ನಿ ಸಿಸ್ಟಮ್ ಬರುತ್ತೆ ಇದರಲ್ಲಿ, AC, ಪವರ್ ಸ್ಟೀರಿಂಗು, 4 ವಿಂಡೋಸ್ ಬರುತ್ತೆ. ಕಂಪ್ನಿ ಸಿಸ್ಟಮ್ನು ಕೂಡ ಬರುತ್ತೆ. ವೆಹಿಕಲಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್ಕು, ವೈಟ್ ಕಲರು ನೋಡ್ಬೋದು ಗಾಡಿ. ನೋಡಿ ಇಂಟೀರಿಯರ್ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅವರು ಕಸ್ಟಮರು. ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ, ಟೈರ್ಸು, ಸಸ್ಪೆನ್ಷನ್, ಇಂಜಿನ್ ಎಲ್ಲ ಅಪ್ ಟು ಡೇಟು ಕಂಡೀಷನಲ್ಲಿದೆ. ನಮ್ಮದು ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 3,10,000 ಹೇಳ್ತಾ ಇದ್ದೀನಿ. ಅದು ಫೈನಲ್ ಪ್ರೈಸ್ ಅಲ್ಲ. ಫೈನಲ್ ನಮ್ಮ ವೀಡಿಯೋ ನೋಡ್ಕೊಂಡು ಬಂದರೆ ಅವ್ರಿಗೆ 2,80,000ಗೆ ಫೈನಲ್ ಕೊಡ್ತೀನಿ. ಇನ್ನೂ ಬೇಕಂದರೆ ಇನ್ನೂ ಕುತ್ಕೊಂಡು ಮಾತಾಡೋಣ, ನೆಗೋಷಿಯಬಲ್ ಮಾಡ್ತೀನಿ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಇನ್ನೊಂದು ನಮ್ಮ ಹತ್ರ Hyundai i10 ಇದೆ ನೋಡಿ. i10 2008 ಮಾಡಲು, ಕಪ್ಪ ಇಂಜಿನ್ನು. ಕಪ್ಪ ಇಂಜಿನ್ ಅಂದರೆ 1.2 ಇಂಜಿನ್ ಬರೋದಿದು. ಮೈಲೇಜೂ ಕೂಡ ಬರುತ್ತೆ, ಪಿಕಪ್ನು ಜಾಸ್ತಿ ಇರುತ್ತೆ ಇದರಲ್ಲಿ. i10 ಗ್ರೇ ಕಲರ್ 2008 ಮಾಡಲ್ ನಮ್ಮ ಹತ್ರ ಸ್ಪೋರ್ಟ್ಸ್ ವೇರಿಯಂಟ್ ಬಂದಿದೆ. i10 ತುಂಬ ಚೆನ್ನಾಗಿದೆ, ಕಪ್ಪ ಇಂಜಿನ್ನು. i10 1.2 ಇಂಜಿನ್ನು
ನೋಡ್ಬೋದು ಬಾಡಿ ಲೈನು ಹಿಂಗೆ ವೆಲ್ ಮೇಂಟೈನು, ಗ್ರೇ ಕಲರು, ಇಸ್ ನೋ ಒಂದು ಸ್ಕ್ರಾಚ್ನೂ ಕೂಡ ಸ್ವಲ್ಪನೂ ಇಲ್ಲ. ಪ್ಲಸ್ ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ನೆಕ್ಸ್ಟ್ ನಮ್ಮ ಹತ್ರ ಮಾರುತಿ ವ್ಯಾಗನಾರ್ ಇದೆ, 2014 ಮಾಡಲು, ತುಂಬ ವೆಲ್ ಮೇಂಟೈನ್ ಮಾಡಿರೋದು. 2014 ಮಾಡಲ್ ವ್ಯಾಗನಾರು, 72,000 ರಿಕಾರ್ಡೆಡ್ ಡ್ರಿವೆನ್ನು, LXi ವೇರಿಯಂಟು, ಮಾರುತಿ ವ್ಯಾಗನಾರ್ 2014 ಮಾಡಲು. ನೋಡ್ಬೋದು ಗಾಡಿ ವೈಟ್ ಕಲರಲ್ಲಿ ತುಂಬ ವೆಲ್ ಮೇಂಟೈನ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಟೈರ್ಸ್ನೂ ಇದೆ. ಸಕಲ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೊಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಬಾಡಿ ಲೈನ್ ಹೆಂಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ, ಒಂದು ಸ್ಕ್ರಾಚ್ ಇಲ್ಲ ಬಾಡಿ ಲೈನ್ ಮೇಲೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು, ಇಂಟೀರಿಯರ್ನು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಮುಂದ್ಗಡೆ ಇಂಟೀರಿಯರ್ ಡ್ಯಾಶ್ ಬೋರ್ಡು ಆಗಲಿ, ಬಾಡಿ ಲೈನ್ ಆಗಲಿ, ಸಸ್ಪೆನ್ಷನ್, ಇಂಜಿನ್ ಕೂಡ ಎಲ್ಲ ಅಪ್ ಟು ಡೇಟ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ಏನೊಂದು ಖರ್ಚಿಲ್ಲ, ಸಣ್ಣ ಪುಟ್ಟನೂ ಖರ್ಚಿಲ್ಲ. ತೊಗೊಂಡೋಗಿ ಒನ್ಲಿ ಗಾಡಿ ಪೆಟ್ರೋಲ್ ಹಾಕಿ ಓಡಿಸ್ಬೇಕಷ್ಟೇ, ಅದು ಬಿಟ್ಟರೆ ಏನಿಲ್ಲ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಪ್ರೈಸ್ನು ಕೂಡ ನೋಡಿ, ನಾವು ನಮ್ಮ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 3,55,000 ನಾವು ಹಾಕಿದ್ದೀವಿ. 3,55,000 ಹೇಳ್ತಾ ಇದ್ದೀವಿ ಪ್ರೈಸು. ಅದು ಫೈನಲ್ ಪ್ರೈಸ್ ಇಲ್ಲ, ಅದನ್ನ ಬೇಕಾ ಫೈನಲ್ಲು ನಾನು ನಮ್ಮ ವೀಡಿಯೋಸ್ ನೋಡ್ಕೊಂಡು ಬರೋಕ್ಕೆ ಮ್ಯಾಕ್ಸಿಮಮ್ ಅವರಿಗೆ 3,30,000 ಕೊಡ್ತೀನಿ ಫೈನಲ್ಲು. ಇನ್ನೂ ಬೇಕಂದರೆ ಬಂದರೆ ಮಾತಾಡೋಣ ಕುತ್ಕೊಂಡು. ಟೈರ್ಸ್ನು ಹೊಸ ಟೈರ್ಸ್ ಇದೆ ನೋಡ್ಬೋದು, ತುಂಬ ವೆಲ್ ಮೇಂಟೈನ್ ಮಾಡಿದೆ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಆಟೋಮೆಟಿಕ್ಕು ಏಸ್ ಕಾರ್ ಇದೆ ನಮ್ಮ ಹತ್ರ. ಏಸ್ ಕಾರು 2000 ಆಟೋಮೆಟಿಕ್ ನೋಡ್ಬೋದು. ಇದು 2013 ಮಾಡಲ್ ಏಸ್ ಕಾರ್. ಇದು ಏಸ್ ಕಾರ್ ಆಟೋಮೆಟಿಕ್ಕು, ಇನ್ಶೂರೆನ್ಸ್ ಇದೆ. 83,000 ನೋಡಿರೋದು. ತುಂಬ ವೆಲ್ ಮೇಂಟೈನು ಮಾಡಿದ್ದಾರೆ ಕಸ್ಟಮರ್. ಆಟೋಮೆಟಿಕ್ ಅಂದರೆ ಸಿಟಿಲಿ ಯೂಸ್ ಮಾಡೋಕ್ಕೆ ವೆರಿ ಗುಡ್, ಲೇಡೀಸ್ ಯೂಸ್ ಮಾಡೋಕ್ಕೆ. ಆಮೇಲೆ ಟ್ರಾಫಿಕಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಆಟೋಮೆಟಿಕ್ ಗಾಡಿಗಳು ಕೇಳ್ತಾ ಇರ್ತಾರೆ ಕಸ್ಟಮರ್ಗಳು, ಆಟೋಮೆಟಿಕ್ ಗಾಡಿ ಬೇಕಂತ. ಅದಕ್ಕೆ ನಮ್ಮ ಹತ್ರ ಒಂದು ಆಟೋಮೆಟಿಕ್ ಬಂದಿದೆ, LXi ಟಾಪ್ ಆ್ಯಂಡ್ ವೇರಿಯಂಟ್ ಇದು, ವಿತ್ ABS ಇರೋದು. ಆಟೋಮೆಟಿಕ್ ವಿತ್ ABS ಏಸ್ ಕಾರು ತುಂಬ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಜೊತೆಯಲ್ಲಿ ಇದೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಕಂಪ್ನಿ ಸಿಸ್ಟಮ್ ಬರುತ್ತೆ ಇದರಲ್ಲಿ, AC, ಪವರ್ ಸ್ಟೀರಿಂಗು, 4 ವಿಂಡೋಸ್ ಬರುತ್ತೆ. ಕಂಪ್ನಿ ಸಿಸ್ಟಮ್ನು ಕೂಡ ಬರುತ್ತೆ. ವೆಹಿಕಲಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಟೋಮೆಟಿಕ್ಕು ವೈಟ್ ಕಲರು ನೋಡ್ಬೋದು ಗಾಡಿ. ನೋಡಿ ಇಂಟೀರಿಯರ್ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅವರು ಕಸ್ಟಮರು. ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ, ಟೈರ್ಸು, ಸಸ್ಪೆನ್ಷನ್, ಇಂಜಿನ್ ಎಲ್ಲ ಅಪ್ ಟು ಡೇಟು ಕಂಡೀಷನಲ್ಲಿದೆ. ನಮ್ಮದು ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 3,10,000 ಹೇಳ್ತಾ ಇದ್ದೀನಿ. ಅದು ಫೈನಲ್ ಪ್ರೈಸ್ ಅಲ್ಲ. ಫೈನಲ್ ನಮ್ಮ ವೀಡಿಯೋ ನೋಡ್ಕೊಂಡು ಬಂದರೆ ಅವರಿಗೆ 2,80,000 ಫೈನಲ್ ಕೊಡ್ತೀನಿ. ಇನ್ನೂ ಬೇಕಂದರೆ ಕುತ್ಕೊಂಡು ಬೇಕಂದರೆ ಮಾತಾಡೋಣ, ನೆಗೋಷಿಯಬಲ್ ಮಾಡ್ತೀನಿ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಇನ್ನೊಂದು ನಮ್ಮ ಹತ್ರ Hyundai i10 ಇದೆ ನೋಡಿ. i10 2008 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್ ಇದು. ಕಪ್ಪ ಇಂಜಿನ್ ಅಂದರೆ 1.2 ಇಂಜಿನ್ ಬರೋದಿದು. ಮೈಲೇಜನ್ನು ಕೂಡ ಬರುತ್ತೆ, ಪಿಕಪ್ನು ಜಾಸ್ತಿ ಇರುತ್ತೆ ಇದರಲ್ಲಿ. i10 ಗ್ರೇ ಕಲರು, 2008 ಮಾಡಲ್ ನಮ್ಮ ಹತ್ರ ಸ್ಪೋರ್ಟ್ಸ್ ವೇರಿಯಂಟ್ ಬಂದಿದೆ. i10 ತುಂಬ ಚೆನ್ನಾಗಿದೆ, ಕಪ್ಪ ಇಂಜಿನ್ನು. i10 1.2 ಇಂಜಿನ್ನು ನೋಡ್ಬೋದು. ಬಾಡಿ ಲೈನು ಹಿಂಗೆ ವೆಲ್ ಮೇಂಟೈನು, ಗ್ರೇ ಕಲರು, ಇಸ್ ನೋ ಒಂದು ಸ್ಕ್ರಾಚ್ನೂ ಕೂಡ ಸ್ವಲ್ಪನೂ ಇಲ್ಲ. ಒಂದು ಸ್ಕ್ರಾಚ್ನೂ ಇಲ್ಲ, ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ಬೋದು ಇಂಟೀರಿಯರ್ ಒಳಗಡೆ ಇದರಲ್ಲಿ ಹೌಂಡಾದಲ್ಲಿ, ಮ್ಯಾಗ್ನಾದಲ್ಲಿ ಏನಂದರೆ Hyundai i10 ನಿಮಗೆ 4 ವರ್ಷನ್ ಬರುತ್ತೆ. ಎರಾ ಬರುತ್ತೆ, ಮ್ಯಾಗ್ನಾ, ಸ್ಪೋರ್ಟ್ಸು, ಆಸ್ಕಾ ಬರುತ್ತೆ. ಇದರಲ್ಲಿ ಇದು ಬಂದುಬಿಟ್ಟು ಸ್ಪೋರ್ಟ್ಸ್ 3rd ವೇರಿಯಂಟು. ತುಂಬ ವೆಲ್ ಮೇಂಟೈನ್ 3rd ವೇರಿಯಂಟ್ ಇದು, ಸ್ಪೋರ್ಟ್ಸ್ ವೇರಿಯಂಟು. ಇದರಲ್ಲಿ ನಿಮಗೆ ಫೀಚರ್ಸ್ ತುಂಬ ವೆಲ್ ಮೇಂಟೈನ್ ಫೀಚರ್ಸ್ ಬರುತ್ತೆ. ಆಮೇಲೆ ಇದು ಕಸ್ಟಮರ್ ವೆಲ್ ಮೇಂಟೈನ್ನು ಮಾಡಿದ್ದಾರೆ. 82,000 ನೋಡಿರೋದು ರಿಕಾರ್ಡೆಡು. 80,000 ಎಲ್ಲ ಸರ್ವಿಸ್ ಮಾಡಿದ್ದಾರೆ ಶೋರೂಮಲ್ಲಿ. ಪ್ರೈಸ್ ಕೂಡ ನಾನು ರೀಸನಬಲ್ ಪ್ರೈಸ್ ಹೇಳ್ತಾ ಇದ್ದೀನಿ. ಕಸ್ಟಮರ್ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಔಟ್ ಕೋಟಿಂಗ್ ಬಂದು 2,75,000 ಕೋಟಿಂಗ್ ಪ್ರೈಸ್ ಇರೋದು. ಅದು ಫೈನಲ್ ಪ್ರೈಸ್ ಇಲ್ಲ. ನಮ್ಮ ವಿಡಿಯೋ ನೋಡ್ಕೊಂಡು ಬರೋರಿಗೆ ಮ್ಯಾಕ್ಸಿಮಮ್ ಫೈನಲ್ 2,50,000 ಫೈನಲ್ ಕೊಡ್ತೀನಿ ಈ ಗಾಡಿ. ನೋಡ್ಬೋದು ನೀವು, ನಮ್ಮ ಟ್ಯಾಗ್ದು ಇದೆ. ನಾವು ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು 2,75,000 ಹಾಕಿರೋದು. ಅಂದರೆ ಕೋಟಿಂಗ್ ಪ್ರೈಸ್ ಇದು, ಕಸ್ಟಮರ್ ಪ್ರೈಸು. ನಮ್ಮ ವೀಡಿಯೋ ನೋಡ್ಕೊಂಡು ಬರೋರಿಗೆ 2,50,000 ಕೊಡ್ತೀನಿ ಈ ಗಾಡಿ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ, ನೆಕ್ಸ್ಟ್ ಗಾಡಿ ತೋರಿಸ್ತೀನಿ ನೋಡಿ. ನಮ್ಮ ಹತ್ರ ಇದು ನೆಕ್ಸೋ SX4, ಮಾರುತಿ SX4 2008 ಮಾಡಲು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು, ವೆಲ್ ಮೇಂಟೈನ್ ವೆಹಿಕಲ್ ಇದು. 71,000 ನೋಡಿದೆ. ಗ್ರೇ ಕಲರು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸಲ್ಲಿ ಇರೋದು. SX4 VXi ವೇರಿಯಂಟ್ ಇರೋದು.
ಪೆಟ್ರೋಲ್ ಇಂಜಿನು ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ನು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು, ಬ್ರ್ಯಾಂಡ್ ನ್ಯೂ ಟೈರ್, ಕಸ್ಟಮರ್ ವೆಲ್ ಮೇಂಟೈನ್ ಮಾಡಿದ ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಜೊತೆಯಲ್ಲಿ ಇರೋದು. SX4 ಮಾರುತಿ SX4 ತುಂಬ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟು ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಇದು ನೋಡ್ಬೋದು ಬಾಡಿ ಲೈನು ತುಂಬ ಚೆನ್ನಾಗಿ ಒಂದು ಸ್ಕ್ರ್ಯಾಚ್ ಇಲ್ಲ ಬಾಡಿ ಲೈನ್ ಮೇಲೆ. ಬಾಡಿ ಲೈನ್ ಆಗಲಿ ಇಂಟೀರಿಯರ್ನು ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರು. ಇದು VXI ಅಂದರೆ ನಿಮಗೆ AC ಪವರ್ ಸ್ಟೀರಿಂಗು, 4 ಡೋರ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಹಿಂದ್ಗಡೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಆಟೋಮಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಕಸ್ಟಮರ್. SX4 ಇದು ಸಿಂಗಲ್ ಓನರು, ಫಸ್ಟ್ ಪಾರ್ಟಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನು ಕೂಡ ಇದೆ. ನೋಡ್ಬೋದು ನಮ್ಮ ಟ್ಯಾಗ್ ಇದೆ ಇಲ್ಲಿ. ನಮ್ಮ ಟ್ಯಾಗಲ್ಲಿ ಎಲ್ಲ ಡೀಟೇಲ್ಸ್ ಆಗಿದ್ದಾರೆ. 2008 ಮಾಡಲ್ SX4 VXI ವೇರಿಯಂಟು 71,000 ನೋಡಿದ್ದು ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನು ಕೂಡ 4/7/2021 ತನಕ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ನಮ್ಮ ಕೋಟಿಂಗ್ ಪ್ರೈಸ್ ಬಂದು 2,55,000 ಹೇಳ್ತಾ ಇರೋದು. ಅದು ಫೈನಲ್ ಪ್ರೈಸ್ ಅಲ್ಲ. ಕಸ್ಟಮರ್ ಕೋಟಿಂಗ್ ಪ್ರೈಸ್ 2,50,000 ಇರೋದು. ನಮ್ಮ ವೀಡಿಯೋ ನೋಡ್ಕೊಂಡು ಬರೋರಿಗೆ ಫೈನಲ್ ಆಗಿ 2,30,000 ಕೊಡ್ತೀನಿ ನಾನು ಫೈನಲ್ಲು. ಅದು ಬೇಕಂದ್ರೆ ಇನ್ನೂ ಬಂದರೆ ನಮ್ಮ ಶೋರೂಮ್ಗೆ ಏನು ಅಂದರೆ ನೆಗೋಷಿಯೇಷನ್ ಮಾಡೋಣ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ನೆಕ್ಸ್ಟ್ ಗಾಡಿ ಇದು ನೋಡಿ ನಮ್ಮ ಹತ್ರ ಇರೋದು ಟೊಯೋಟಾ ಇನೋವಾ ಇರೋದು ನಮ್ಮ ಹತ್ರ 2013 ಮಾಡಲ್ಲು GX ವೇರಿಯಂಟು ಇನೋವಾ ಇದೆ. ನೋಡಿ ಒಳಗಡೆ ನೋಡಿ ಇಂಟೀರಿಯರು ಇನೋವಾ ಇದು GX 2013 ಮಾಡಲ್ಲು ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. GX ಅಂದರೆ ನಿಮಗೆ AC ಪವರ್ ಸ್ಟೀರಿಂಗು, 4 ವಿಂಡೋಸ್ ಬರುತ್ತೆ, ಆಟೋಮಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಸ್ಪಾಯ್ಲರು ಪ್ಲಸ್ ಸಿಂಗಲ್ ಏರ್ ಬ್ಯಾಗ್ನು ಕೂಡ ಬರುತ್ತೆ. ಇದಕ್ಕೆ ನೋಡ್ಬೋದು ಬಗ್ಗೆಟ್ ಸೀಟ್ಸ್ ಇರೋದು, ಹಿಂದ್ಗಡೆ ಬಗ್ಗೆಟ್ ಸೀಟ್ಸ್ ಇರೋದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಕಿಲೋಮೀಟರ್ನು 1,12,000 ನೋಡಿರೋದು. ಅದು ಜಾಸ್ತಿ ಇಲ್ಲ, ಕಿಲೋಮೀಟರ್ ಕಮ್ಮಿನೇ ಓಡಿರೋದು. 1,12,000 ರಿಕಾರ್ಡೆಡು. ಇದು ಕಸ್ಟಮರ್ ಶೋರೂಮ್ ಮೇಂಟೈನ್ ಮಾಡಿರೋದು. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ಸ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಿ ತೊಗೊಂಡೋಗಿ ಇನೋವಾದಲ್ಲಿ ಇದು ಏನು ಖರ್ಚಿಲ್ಲ. ಇನೋವಾ ಅಂದರೆ ಜಾಸ್ತಿ ಜನ ಲೈಕ್ ಪಡ್ತಾರೆ. ಇನೋವಾ ಅಂದರೆ ಟೊಯೋಟಾ ಇಂಜಿನ್ನು, ಟೊಯೋಟಾಗೆ ಆಲ್ಮೋಸ್ಟ್ 5 ಇಯರ್ಸ್ ತನಕ ನಿಮಗೆ ಕಂಪ್ನಿಯವ್ರು ಶೋರೂಮ್ ಅವರು ವಾರಂಟಿ ಕೊಡ್ತಾರೆ. ನೋಡ್ಬೋದು ಒಂದು ಸ್ಕ್ರ್ಯಾಚ್ ಇಲ್ಲ ವೆಹಿಕಲ್ ಮೇಲೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಗುಡಿಯಾರ್ದು ಟೈರ್ಸ್ ಹಾಕಿದ್ದಾರೆ. ನೋಡ್ಬೋದು ಗುಡಿಯಾರ್ದು ಟೈರ್ಸು ಕೂಡ ಚೆನ್ನಾಗಿದೆ. ನೋಡಿ ಹಿಂದ್ಗಡೆ ಇದು ಸಬೂಫರ್ನು ಕೂಡ ಇದೆ. ಸಬೂಫರ್ನು ಇದೆ. ಇದಕ್ಕೆ ಟಚ್ ಸ್ಕ್ರೀನ್ ಸಿಸ್ಟಮ್ಮು, ಸಬೂಫರು ಎಲ್ಲ ಇದೆ. ಇದರಲ್ಲಿ ನಿಮಗೆ GX ಅಂದರೆ ಓನ್ಲಿ ವಿಗೆ ಮತ್ತು ಜಿಗೆ ಓನ್ಲಿ ಒಂದು ಏರ್ ಬ್ಯಾಗು ಡಿಫ್ರೆಂಟು. ಪ್ಯಾಸೆಂಜರ್ ಏರ್ ಬ್ಯಾಗ್ ಬರೋಲ್ಲ. ವಿ ವರ್ಷನ್ಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಬರುತ್ತೆ, ಜಿಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ ಬರೋಲ್ಲ. ಅಷ್ಟೇ ಡಿಫ್ರೆಂಟ್ ಇರೋದು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು 1,12,000 ರಿಕಾರ್ಡೆಡು. ಇಟ್ಸ್ ನಾಟ್ ಮೀಟರ್ ಟೈಮ್ 30 ಶೋರೂಮಲ್ಲಿ ಇದೆ. 1,12,000 ಪ್ಲಸ್ ಬನ್ನಿ ನಮ್ಮದು ಟ್ಯಾಕ್ಸ್ ನೋಡಿ ಹೇಳಿದ ಪ್ರೈಸು. ಇದು ನೋಡಿ ನಮ್ಮದು 2013 ಮಾಡಲ್ಲು ಟೊಯೋಟಾ ಇನೋವಾ GX 1,12,000 ನೋಡಿರೋದು. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನೂ ಇದೆ. ಸರ್ ನೋಡಿ ನಮ್ಮ ಪ್ರೈಸ್ ಬಂದುಬಿಟ್ಟು ಎಲ್ಲರಿಗೆ 9,50,000 ಇದು ಪ್ರೈಸಿಂಗ್ ಕೋಟಿಂಗ್ ಪ್ರೈಸ್. ಕಸ್ಟಮರ್ ಕೋಟಿಂಗ್ ಪ್ರೈಸ್ ಇರೋದು 9,50,000. ಅಂದರೆ ಯಾರು ಫೈನಲ್ ಪ್ರೈಸ್ ಇಲ್ಲ. ನಮ್ಮ ವ್ಯೂವರ್ಸ್ ಇದು ಗಾಡಿ ಯಾರು ನಮ್ಮ ವ್ಯೂವರ್ಸ್ ಇದು ವೀಡಿಯೋ ನಮ್ಮ ನೋಡ್ಕೊಂಡು ನಮ್ಮ ಹತ್ರ ಬರ್ತಾರೆ, ನಮಗೆ ಹೇಳಿದ್ರೆ ಅವ್ರಿಗೋಸ್ಕರ ನಾನು ಮ್ಯಾಕ್ಸಿಮಮ್ ಅಂದ್ರೂ ಮಾರ್ಕೆಟಿಂದ ಒಂದು ಮ್ಯಾಕ್ಸಿಮಮ್ 75,000 to 80,000 ಕಮ್ಮಿ ಕೊಡ್ತೀನಿ. ಯಾಕಂದರೆ ಅವ್ರ ಕಸ್ಟಮರ್ ಹೊಸ ಗಾಡಿ ಹೋಗ್ತಾ ಇದ್ದಾರೆ. ಆ ಪ್ರಕಾರ 8,75,000 ವೆಹಿಕಲ್ ಫೈನಲ್ ಪ್ರೈಸ್ ಕೊಡ್ತೀನಿ. ಫೋರ್ಡ್ ಫಿಗೋನು ಕೂಡ ನಮ್ಮ ಹತ್ರ ಇದೆ. ಫೋರ್ಡ್ ಫಿಗೋ ಪೆಟ್ರೋಲ್ ವೇರಿಯಂಟ್ ಇದು. ZX ಪೆಟ್ರೋಲ್ ವೇರಿಯಂಟ್. ZXಲ್ಲಿ ನಿಮಗೆ ZX ಅಂದರೆ ನಿಮಗೆ ಇದರಲ್ಲಿ AC ಪವರ್ ಸ್ಟೀರಿಂಗು, 4 ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ, ಫೋಕ್ ಲ್ಯಾಂಪ್ ಬರುತ್ತೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಆಮೇಲೆ ನೋಡಿ ಡ್ಯಾಶ್ ಬೋರ್ಡ್ ಕಲರು ಆರೆಂಜ್ ಬರುತ್ತೆ. ಇಂಟೀರಿಯರ್ ಡಬಲ್ ಕಲರ್ ಬರುತ್ತೆ. ಇದರಲ್ಲಿ ನಿಮಗೆ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಫೋರ್ಡ್ ಫಿಗೋ ನೋಡ್ಬೋದು ನೀವು. ನಮ್ಮದು ನೋಡಿ ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಇದೆ. ಗಾಡಿದು ಡೀಟೇಲ್ಸ್ ಎಲ್ಲ ಅಲ್ಲಿ ಬರ್ತಿದ್ದೀವಿ ನಾವು. 2010 ಮಾಡಲ್ ಫೋರ್ಡ್ ಫಿಗೋ ZXi 71,000 ನೋಡಿರೋದು. ಗ್ರೇ ಕಲರು. ಇನ್ಶೂರೆನ್ಸ್ನು ಕೂಡ ರನ್ನಿಂಗ್ ಇದೆ. ಪ್ರೈಸ್ ನೋಡಿ ನಾವು 2,60,000 ಕೋಟಿಂಗ್ ಪ್ರೈಸ್ ಇರೋದು. ಕಸ್ಟಮರ್ ಕೋಟಿಂಗ್ ಪ್ರೈಸ್ ನಮ್ಮದು ಕೋಟಿಂಗ್ ಇಲ್ಲ, ಅದು ಕಸ್ಟಮರ್ ಕೋಟಿಂಗ್ ಪ್ರೈಸು. ನಾನು ಫೈನಲ್ ಪ್ರೈಸ್ ನಿಮಗೆ ನಮ್ಮ ವಿಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ. ಫೈನಲ್ ಬೇಕಂದರೆ ಆ ಗಾಡಿ 2,30,000 ಫೈನಲ್ ಮಾಡಿಕೊಡ್ತೀನಿ ಆ ಗಾಡಿಗೆ. ಇನ್ನೂ ಬಂದರೆ ಬೇಕಂದರೆ ಇಲ್ಲಿ ಕುತ್ಕೊಂಡು ಮಾತಾಡ್ಬೋದು. ಅದನ್ನು ಕಸ್ಟಮರ್ ಹತ್ರ ಮಾತಾಡಬೇಕು. ನಮ್ಮ ಗಾಡಿ ಎಲ್ಲ ಕಸ್ಟಮರು ಪಾರ್ಕಿಂಗ್ ಸೆಲ್ಗೆ ಬಿಟ್ಟಿರೋದು. ಇಂಚು ಕಮ್ಮಿ ಬೇಕಂದರೆ ಮಾತಾಡೋಣ. ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ನೆಕ್ಸ್ಟ್ ಗಾಡಿ ಮಾರುತಿ ಆಲ್ಟೋ 800 ಇದೆ ನೋಡಿ ನಮ್ಮ ಹತ್ರ. ಆಲ್ಟೋ 800 LXi ತುಂಬ ವೆಲ್ ಮೇಂಟೈನ್ ಮಾಡಿರೋದು. ಚಿಕ್ಕ ಗಾಡಿ ಸಿಟಿ ಯೂಸ್ ಮಾಡೋಕ್ಕೆ, ಮೈಲೇಜ್ ವೆಹಿಕಲ್ಲು. ಇವಾಗ ಅದಕ್ಕೆ ಆ ಪ್ರಕಾರ ಸಿಟಿ ಯೂಸ್ಗೆ ಚಿಕ್ಕ ಗಾಡಿ, ಚಿಕ್ಕ ಫ್ಯಾಮಿಲಿಗೆ ಯೂಸ್ ಮಾಡೋಕ್ಕೆ ಒಳ್ಳೆ ಗಾಡಿ. ಆಲ್ಟೋ 800 LXi ವೇರಿಯಂಟು. ಮೈಲೇಜ್ನು ಕೂಡ ಸಿಟಿಯಲ್ಲಿ 18-19 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಆಲ್ಟೋ 800 2014 ಮಾಡಲ್ ಇದು. ಸಿಂಗಲ್
ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 61,000 ರಿಕಾರ್ಡೆಡ್ ಓಡಿಸಿರೋದು, ತುಂಬ ವೆಲ್ ಮೇಂಟೈನ್ ಮಾಡಿರೋದು ಕಸ್ಟಮರು. ನಾವು ನೋಡ್ಬೋದು ಒಳಗಡೆ ಇಂಟೆಲ್ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗು ಬರುತ್ತೆ, ಇದಕ್ಕೆ ಫ್ರಂಟು ಪವರ್ ವಿಂಡೋಸ್ನು ಬರುತ್ತೆ, ಕಂಪನಿ ಸಿಸ್ಟಮ್ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ನೋಡ್ಬೋದು ಬಾಡಿ ಲೈನಿಂದ ಹಿಡಿದು ಸಸ್ಪೆನ್ಷನ್ನು, ಇಂಜಿನ್ನು ಕೂಡ ಒಳಗಡೆ ಇಂಟೀರಿಯರ್ನು ಕೂಡ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನು ತೊಗೊಂಡೋಗಿ ₹1 ಖರ್ಚು ಮಾಡೋದು ಏನಿಲ್ಲ ಗಾಡಿಯಲ್ಲಿ. ತೊಗೊಂಡೋಗಿ ಪೆಟ್ರೋಲ್ ಹಾಕಿ ಓಡಿಸ್ಬೇಕು. ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿರೋದು. ಸರ್ ಕಸ್ಟಮರು ಪ್ರೈಸಿಂಗ್ ಇದು ಬಂದುಬಿಟ್ಟು 2,95,000 ಹೇಳ್ತಾ ಇದ್ದಾರೆ ಅವರು. ಕಸ್ಟಮರ್ ಪ್ರೈಸಿಂಗ್, ಕಸ್ಟಮರ್ ಕೋಟಿಂಗ್ ಪ್ರೈಸ್ 2,95,000 ಹೇಳ್ತಿರೋದು. ಅಂದರೆ ಅದು ಫೈನಲ್ ಪ್ರೈಸ್ ಅಲ್ಲ, ಅದು ನೆಗೋಷಿಯೇಷನ್ ಆಗುತ್ತೆ. ಅದು ಕಸ್ಟಮರ್ ಕೋಟಿಂಗ್ 2,95,000. ನಮ್ಮ ವಿಡಿಯೋ ನೋಡಿಕೊಂಡು ನಮ್ಮ ವ್ಯೂವರ್ಸು ನಮ್ಮ ಚಾನಲ್ ನೋಡ್ಕೊಂಡು ಬಂದವ್ರಿಗೆ ಪ್ರೈಸ್ ಫೈನಲಿ ಅವ್ರಿಗೆ 2,70,000ಗೆ ನಾನು ಗಾಡಿ ಕೊಡ್ತೀನಿ. ಈ ಗಾಡಿ 70,000ಗೆ 2,70,000ಗೆ ಫೈನಲ್ ಆಗುತ್ತೆ. 2014 ಮಾರುತಿ ಆಲ್ಟೋ. ಇದು ಕಸ್ಟಮರ್ ಗಾಡಿದು ನಮ್ಮ ಪಾರ್ಕಿಂಗ್ ಆಫೀಸಲ್ಲಿ ಪಾರ್ಕಿಂಗ್ ಚಾರ್ಜ್ ಬಿಟ್ಟಿರೋದು. ಫಿಕ್ಸೆಡ್ ಹತ್ರ ಬನ್ನಿ, ಗಾಡಿ ನೋಡಿ ಹೆಚ್ಚು ಕಮ್ಮಿ ಇದು ಬೇಕಂದರೆ ಮಾತಾಡೋಣ. ಬನ್ನಿ ಬೇರೆ ಗಾಡಿಗೆ ಹೋಗೋಣ. ನನ್ನ ಹತ್ರ ಒಂದು ಹೊಂಡೈ i20 ಎರಾ ಬಂದಿದೆ. 2011 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಹೊಂಡೈ i20 ಎರಾ 2011 ಮಾಡಲು ವಿತ್ ಕಿಲೋಮೀಟರ್ ಡ್ರಿವೆನ್ ಲೆಸ್ ಡ್ರಿವೆನ್ 46,000 ಕಿಲೋಮೀಟರ್ಸ್ ಓಡಿಸಿರೋದು. ವಿತ್ ಸೆಕೆಂಡ್ ಓನರು, ಇನ್ಶೂರೆನ್ಸು ಕೂಡ ರನ್ನಿಂಗ್ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ವೆಹಿಕಲ್ಲು ವೈಟ್ ಕಲರು ತುಂಬ ಚೆನ್ನಾಗಿ i20 ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಬ್ರ್ಯಾಂಡ್ ನ್ಯೂ ಟೈರ್ಸ್ನು ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಸ್ಕ್ರಾಚಸ್ ಇಲ್ಲ, ಕೂಡ ಸ್ಕ್ರಾಚಸ್ನೂ ಇಲ್ಲ. ಬಾಡಿ ಸಸ್ಪೆನ್ಷನ್ ಆಗಲಿ, ಇಂಜಿನ್ ಆಗಲಿ ವೆಲ್ ಮೇಂಟೈನ್. ಓನ್ಲಿ 46,000 ಕಿಲೋಮೀಟರ್ ಈ ಥರ ಗಾಡಿ ಕಮ್ಮಿ ಇರ್ಬೋದು ಮಾರ್ಕೆಟಲ್ಲಿ. ಕಮ್ಮಿ ಹೊಡೆಯೋದು ಗಾಡಿ 2011 ಇಷ್ಟು ಕಮ್ಮಿ ಓಡಿಸಿದ್ದಾರೆ ಅವರು. ಸಾಫ್ಟ್ವೇರ್ ಇಂಜಿನಿಯರ್ ಅವರು ವೆಲ್ ಮೇಂಟೈನ್ ಮಾಡಿದ್ದಾರೆ. ನಾವು ಗಾಡಿ ಎಲ್ಲ ಸರ್ಟಿಫಿಕೇಷನ್ ಮಾಡಿದ್ದೀವಿ. ನಾವು ಹೋಗಿ ಮೆಕ್ಯಾನಿಕಲ್ ಸರ್ಟಿಫಿಕೇಷನ್ ಮಾಡಿದ್ದೀವಿ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನಿಂದ ಸಸ್ಪೆನ್ಷನ್, ಇಂಜಿನ್, ಟೈರ್ಸು, ಇಂಟೀರಿಯರ್ನು ಕ್ಲೀನಿಂಗ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೆಕೆಂಡ್ ಓನರು ಅದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇಟ್ಟಿದ್ದಾರೆ. ನೋಡ್ಬೋದು ನಮ್ಮದು ಪ್ರೈಸ್ ಲಿಸ್ಟಲ್ಲಿ ಇದು ನೋಡಿ ಎಲ್ಲ ಡೀಟೇಲ್ಸ್ ಇದೆ. i20 ಎರಾ 2011 ಮಾಡಲು 46,000 ಹೊಡಿರೋದು, ವೈಟ್ ಕಲರು, ಸೆಕೆಂಡ್ ಓನರು, ಇನ್ಶೂರೆನ್ಸ್ನು ಕೂಡ ರನ್ನಿಂಗ್ ಇದೆ. ಪ್ರೈಸು ಕಸ್ಟಮರ್ ಪ್ರೈಸ್ ಕೋಟಿಂಗ್ ಪ್ರೈಸ್ ಬಂದು 3,75,000 ಅವ್ರ ಕೋಟಿಂಗ್ ಪ್ರೈಸ್ ಇರೋದು. ಅಂದರೆ ಅದು ಫಿಕ್ಸೆಡ್ ಪ್ರೈಸ್ ಇಲ್ಲ. ನಮ್ಮ ವ್ಯೂವರ್ಸು ನೋಡ್ಕೊಂಡು ಬಂದವ್ರಿಗೆ ನಮ್ಮ ಮ್ಯಾಕ್ಸಿಮಮ್ 3,50,000 ಈ ಗಾಡಿ i20 ಕೊಡ್ತೀನಿ ಅವ್ರಿಗೆ. ನಮ್ಮ ವ್ಯೂವರ್ಸು ನಮ್ಮ ವೀಡಿಯೋ ನೋಡ್ಕೊಂಡು ಬರೋರಿಗೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನಮ್ಮ ಹತ್ರ ಮಾರುತಿ ಸ್ವಿಫ್ಟ್ ಡಿಸೈರ್ ಒಂದು ಬಂದಿದೆ. 2014 ಮಾಡಲು ಸ್ವಿಫ್ಟ್ ಡಿಸೈರು, ಸಿಂಗಲ್ ಓನರು, ವೈಟ್ ಕಲರ್, ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರೋದು. ಸ್ವಿಫ್ಟ್ ಡಿಸೈರ್ ಪೆಟ್ರೋಲು VXI ವೇರಿಯಂಟು. ನೋಡ್ಬೋದು ಗಾಡಿ ವೈಟ್ ಕಲರಲ್ಲಿ ತುಂಬ ವೆಲ್ ಮೇಂಟೈನ್ ಮಾಡಿರೋದು. ಸ್ವಿಫ್ಟ್ ಡಿಸೈರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಬಾಡಿ ಲೈನಿಂದ ಹಿಡಿದು ಸಸ್ಪೆನ್ಷನ್ ಆಗಲಿ, ಇಂಜಿನ್ನು ಪ್ಲಸ್ಸು ಬಾಡಿ ಲೈನು ಎಲ್ಲ ಚೆನ್ನಾಗಿದೆ. VXI ವೇರಿಯಂಟ್ ಇದು. ಸ್ವಿಫ್ಟ್ ಡಿಸೈರು 2014 ಮಾಡಲು. ಒಳ್ಳೆಯ ನೋಡಿ ಇಂಟೀರಿಯರ್ನು ತುಂಬ ಚೆನ್ನಾಗಿ ಲೆದರ್ ಸೀಟ್ಸು ಎಲ್ಲ ಇದೆ. ಲೆದರ್ ಸೀಟ್ಸ್ ಇದೆ. ಕಂಪನಿ ಮ್ಯೂಸಿಕಮ್ ಇದೆ. VXI ಅಂದರೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಮ್ಯೂಸಿಕಮ್ ಬರುತ್ತೆ. ಆಟೋಮೆಟಿಕ್ ಮೇಲೆ ಅಡ್ಜಸ್ಟೇಬಲ್ ಬರುತ್ತೆ. ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಇದಕ್ಕೆ ತುಂಬ ಬರುತ್ತೆ. ಪ್ಲಸ್ ನೋಡಿ ಟೈರ್ಸ್ನು ಕೂಡ ಒಳ್ಳೆ ಟೈರ್ಸ್ನು ಇಟ್ಟಿದ್ದಾರೆ ಅವರು. ನೋಡ್ಬೋದು ಬಾಡಿ ಲೈನು, ಇಂಟೀರಿಯರ್ ಎಲ್ಲ ತುಂಬ ವೆಲ್ ಮೇಂಟೈನ್ ಮಾಡಿದೆ. VT ವೇರಿಯಂಟ್ ಇದು ಪೆಟ್ರೋಲು, VXI. ನೋಡ್ಬೋದು ನಮ್ಮದು ಟಾಪ್ ಶೀಟ್ನೂ ಇದೆ ನೋಡಿ. ಇದರಲ್ಲಿ ಎಲ್ಲ ಬರೆದಿದ್ದೀವಿ, ಡೀಟೇಲ್ಸ್ ಎಲ್ಲ ಮೆನ್ಷನ್ ಆಗಿದೆ. 2014 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರು, VXI ವೇರಿಯಂಟು 52,000 ನೋಡಿರೋದು. ಸಿಂಗಲ್ ಓನರು, ವೈಟ್ ಕಲರು. ಪ್ರೈಸು ಕೂಡ ಅವರು 4,95,000 ಕಸ್ಟಮರ್ ಕೋಟಿಂಗ್ ಪ್ರೈಸ್ ಇದು. ಅದು ನಮ್ಮ ವ್ಯೂವರ್ಸು ನಮ್ಮ ವೀಡಿಯೋ ನೋಡ್ಕೊಂಡು ಬರೋವ್ರಿಗೆ ಫೈನಲ್ ಆಗಿ ಅವ್ರಿಗೆ 4,65,000 ಫೈನಲ್ ಕೊಡ್ತೀನಿ ಈ ಗಾಡಿ. ಇನ್ನೂ ಬೇಕಂದರೆ ಬಂದರೆ ಏನು ಕುತ್ಕೊಂಡು ಇನ್ನೂ ಮಾತಾಡೋಣ. ಮಾರ್ಕೆಟಲ್ಲಿ ವಿಚಾರಿಸ್ಬೋದು. ಮಾರ್ಕೆಟಲ್ಲಿ 5,50,000 5,25,000 ಕಮ್ಮಿ ಇಲ್ಲ. 14 ಮಾಡಲ್ ಸ್ವಿಫ್ಟ್ ಡಿಸೈರು. ಅದು ಕೂಡ ನಾವು ನಮ್ಮ ಹತ್ರ ಅಂದರೆ ಜಾಸ್ತಿ ನಾವು ಹೇಳಲ್ಲ ರೇಟ್ಗಳು, ರೀಸನಬಲ್ ರೇಟೇ ಹೇಳೋದು ನಮ್ಮ ಹತ್ರ. ಎಲ್ಲರಿಗೂ ಗೊತ್ತು ನಮ್ಮ ಹತ್ರ ರೀಸನಬಲ್ ರೇಟು. ರೊಟೇಷನ್ ವ್ಯಾಪಾರ ನಾವು ಮಾಡೋದು ಆ ಪ್ರಕಾರದಲ್ಲಿ ನಾವು ರೀಸನಬಲ್ ರೇಟಲ್ಲಿ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನಮ್ಮ ಹತ್ರ ಹೊಂಡೈ ವರ್ಣ ಕೂಡ ಡೀಸೆಲ್ ವರ್ಣವನ್ನು ಬಂದಿದೆ ನೋಡಿ. ಹೊಂಡೈ ವರ್ಣ ಡೀಸೆಲ್ ಇದು ವೈಟ್ ಕಲರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಇದು ರೀಸನಬಲ್ ಪ್ರೈಸ್ನು ಹೇಳ್ತಾ ಇದ್ದೀನಿ. 2009 ವರ್ಣ ಡೀಸೆಲ್ಲು ವೈಟ್ ಕಲರಲ್ಲಿ 80,000 ನೋಡಿರೋದು. SX ವಿತ್ ABS ಇರೋದು. ಇದು SX ಅಂದರೆ ABS ಅಂದರೆ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ಬರುತ್ತೆ. ಅಲೈವೀಸ್ ಬರುತ್ತೆ. ವಿತ್ ABS ಆಂಟಿ ಬ್ರೇಕ್ ಸಿಸ್ಟಮ್ನು ಕೂಡ ಇದಕ್ಕೆ ಬರುತ್ತೆ. ABS ನೋಡಿ. ಒಳಗಡೆ ಇಂಟೀರಿಯರ್ ಲೆದರ್ ಸೀಟ್ಸ್ ಇದೆ. ಸಿಸ್ಟಮ್ ಮ್ಯೂಸಿಯಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಮ್ಯೂಸಿಯಮ್ಮು ಲೆದರ್ ಸೀಟ್ಸ್ನೂ ಇದೆ. ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಟೈರ್ಸು ಇಂದ ಹಿಡ್ದು ಬಾಡಿ ಲೈನು ಇದನ್ನು ಕೂಡ ಸರ್ಟಿಫಿಕೇಷನ್ ಆಗಿದ್ದೀವಿ. ನಾವೆಲ್ಲ ಸರ್ಟಿಫಿಕೇಷನ್ ಮಾಡಿದ್ದೀವಿ ವೆಹಿಕಲ್ಗೆ.
ವೆಹಿಕಲ್ ಬಗ್ಗೆ ಎಲ್ಲ ಸೈಂಟಿಫಿಕ್ ಇದೆ. ಮ್ಯಾಗ್ ವೀಲ್ಸು ಕೂಡ ಇದೆ ಇದಕ್ಕೆ. ನೋಡಿ ನಮ್ಮ ದಾಸ್ತಿಕಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ವರ್ನಾ ಎಸ್ ವಿತ್ ABS ಇರೋದು 2009 ಮಾಡಲ್ಲು, 85,000 ನೋಡಿರೋದು. ವೈಟ್ ಕಲರ್. ಪ್ರೈಸು 2,45,000 ಹೇಳ್ತಾ ಇರೋದು ಕಸ್ಟಮರು. ಇಟ್ಸ್ ನಾಟ್ ಎ ಫೈನಲ್ ಪ್ರೈಸು. ಇದು ಹೆಚ್ಚು ಕಮ್ಮಿ ಆಗುತ್ತೆ. ನಮ್ಮ ಗಾಡಿ ನೋಡ್ಕೊಂಡು ಬರೋರು ವ್ಯೂವರ್ಗೆ, ವೀಡಿಯೋ ನೋಡ್ಕೊಂಡು ನಮ್ಮ ಬರೋರಿಗೆ 2,10,000ಗೆ ಫೈನಲ್ ಆಗಿ ಕೊಡ್ತೀನಿ. ಇನ್ನೂ ಬೇಕಂದರೆ ಕುತ್ಕೊಂಡು ಮಾತಾಡೋಣ. ಬನ್ನಿ ನೆಕ್ಸ್ಟ್ ಗಾಡಿಗೆ ನಮ್ಮ ಹೋಗೋಣ. ನಮ್ಮ ಹತ್ರ ನಮ್ಮ ಮುಂದ್ಗಡೆ ಒಂದು ರೆನಾಲ್ಡ್ ಕ್ವಿಡ್ನೂ ಇದೆ. ರೆನಾಲ್ಡ್ ಕ್ವಿಡ್ 2017 ಮಾಡಲು ಆಟೋಮೆಟಿಕ್ಕು. ರೆನಾಲ್ಡ್ ಕಡೆ RXT ಆಟೋಮೆಟಿಕ್ ಕ್ವಿಡ್ಡು ಬಂದಿದೆ, ಒಂದು ವೈಟ್ ಕಲರು. ತುಂಬ ವೆಲ್ ಮೇಂಟೈನ್ ಮಾಡಿರೋದು. 2017 ಮಾಡಲ್ ಇದು. ವಿತ್ 51,000 ಕಿಲೋಮೀಟರ್ ಡ್ರಿವೇನು, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಬಾಡಿ ಲೈನು RXT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟು, ಆಟೋಮೆಟಿಕ್ಕು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಆಟೋಮೆಟಿಕ್ ಅಂತೇಳಿ ನಿಮಗೆ AC, ಪವರ್ ಸ್ಟೀರಿಂಗ್, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ. ಪ್ಲಸ್ ಕೂಡ ಸಿಸ್ಟಮ್ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ನೋಡ್ಬೋದು ವೈಟ್ ಕಲರು. ದರ್ ಇಸ್ ನೋ ಸ್ಕ್ರ್ಯಾಚು, ಒಂದು ಸ್ಕ್ರ್ಯಾಚ್ನೂ ಕೂಡ ಇಲ್ಲ ವೆಹಿಕಲ್ ಮೇಲೆ. ನೋಡ್ಬೋದು ನೀವು ಬಾಡಿ ಲೈನು ನೋಡು ಹೆಂಗಿದೆ ಅಂತ. ವೆಲ್ ಮೇಂಟೈನ್ ಮಾಡಿರೋದು. ಬಾಡಿ ಲೈನ್ ಇಂಟೀರಿಯರ್ನು ಕೂಡ ನೋಡ್ಬೋದು. ರಿವರ್ಸ್ ಕ್ಯಾಮ್ರಾ ಇದೆ, LCD ಸ್ಕ್ರೀನ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತೊಗೊಂಡೋಗಿ ₹1 ಕೂಡ ಖರ್ಚಿಲ್ಲ ಗಾಡಿಯಲ್ಲಿ. ಆ ಥರ ಮೇಂಟೈನ್ ಮಾಡಿ. ರಿವರ್ಸ್ ಕ್ಯಾಮ್ರಾ ಇದೆ, ಪ್ಲಸ್ LCD ಸ್ಕ್ರೀನು ಇದೆ. ನೋಡ್ಬೋದು ವೆಹಿಕಲ್ಲು ತುಂಬ ಟಾಪ್ ಎಂಡ್ ವೇರಿಯಂಟ್ ಇದು. RXT ವೇರಿಯಂಟು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಅದೆಲ್ಲ ಇದು ಬಂದ್ಬಿಟ್ಟು ಕ್ವಿಡ್ ಅಂದರೆ ಇದು ಜನಗಳು ಇಷ್ಟಪಡ್ತಾರೆ. ಯಾಕಂದರೆ ಆಟೋಮೆಟಿಕ್ಕು ಪ್ಲಸ್ 1.1 ಇಂಜಿನು. ಮೈಲೇಜ್ನು ಕೂಡ ಜಾಸ್ತಿ ಬರ್ಬೋದು. ಸಿಟಿಯಲ್ಲಿ 18-19 ಬರ್ಬೋದು, ಲಾಂಗಲ್ಲಿ 50+ ಬರ್ಬೋದು. ಆ ಪ್ರಕಾರ ಕ್ವಿಡ್ ಅಲ್ಲಿ ಅಂದರೆ ರೆನಾಲ್ಡ್ ಅವರು ಲೋ ಬಜೆಟಲ್ಲಿ ಲೋ ಗಾಡಿ ಮಾಡಿರೋದು. ತುಂಬ ವೆಲ್ ಮೇಂಟೈನ್. 17 ಮಾಡಲ್ ನಮ್ಮ ಡಾಫ್ನು ಇದೆ. ಡಾಫಲ್ಲಿ ಡೀಟೇಲ್ಸ್ ಇದೆ ಗಾಡಿದು. 2017 ಮಾಡಲ್ಲು ಕ್ವಿಡ್, ರೆನಾಲ್ಡ್ ಕ್ವಿಡ್ RXT ವೇರಿಯಂಟು. 51,000 ನೋಡಿ. ವೈಟ್ ಕಲರ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ನು ಕೂಡ 3,75,000 ಕಸ್ಟಮರ್ ಕೋಟಿಂಗ್ ಪ್ರೈಸ್. ಇಟ್ಸ್ ನಾಟ್ ಎ ಫೈನಲ್ ಪ್ರೈಸು. ಇದು ಫೈನಲ್ ಪ್ರೈಸ್ ಇಲ್ಲ. ಅದು 3,75,000 ಕಸ್ಟಮರ್ ಹೇಳ್ತಾ ಇರೋದು. ನಮ್ಮ ವ್ಯೂವರ್ಸು ನಮ್ಮ ವೀಡಿಯೋ ನೋಡ್ಕೊಂಡು ಬರೋರಿಗೆ ಫೈನಲ್ ಆಗಿ 3,50,000 ಇದು ಗಾಡಿ ಕೊಡೋಣ. ಇನ್ನೂ ಬೇಕಂದರೆ ಬಂದರೆ ಗಾಡಿ ನೋಡಲಿ ಅವರು. ಹೆಚ್ಚು ಕಮ್ಮಿ ಬೇಕಂದರೆ ಮಾಡಿಕೊಡೋಣ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನಮ್ಮ ಹತ್ರ ಮಾರುತಿ ಶಿಫ್ಟ್ನೂ ಕೂಡ ಇದೆ. ಶಿಫ್ಟು 2007 ಮಾಡಲ್ಲು, ಪೆಟ್ರೋಲ್, ZX5 ವೇರಿಯಂಟು, ಸಿಂಗಲ್ ಓನರು. 2007 ಸಿಂಗಲ್ ಓನರು. ಆ ಥರ ಗುಡ್ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಗಾಡಿ ನೋಡ್ಬೋದು ಗಾಡಿ ಹೆಂಗಿದೆ ಅಂತ. ವೆಲ್ ಮೇಂಟೈನ್ ಮಾಡಿರೋದು ಕಸ್ಟಮರು. ಇದು ಲೆದರ್ ಅಪಲ್ಸರಿ ಇದೆ. AC ಪವರ್ ಸ್ಟೀರಿಂಗು. ZX5 ಅಂದರೆ ನಿಮಗೆ ಟಾಪ್ ಎಂಡ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಮ್ಯಾಗ್ ವೀಲು ಎಲ್ಲ ಬರುತ್ತೆ ನಿಮಗೆ. ಇದಕ್ಕೆ ನೋಡ್ಬೋದು ನೀವು ಅಪ್ ಟು ಡೇಟು ವೆಲ್ ಮೇಂಟೈನ್ ಮಾಡಿರೋದು ಕಸ್ಟಮರು. ಒಳಗಡೆ ಲೆದರ್ ಸೀಟ್ಸ್ನೂ ಕೂಡ ಹಾಕಿದ್ದಾರೆ. ಆಟೋ AC ಬರುತ್ತೆ ಇದಕ್ಕೆ. ಮಿರರ್ ಇದು ಕ್ಲೇಮ್ ತಗೊಂಡು ಗ್ಲಾಸ್ ಬ್ಯಾಕ್ ವೈಫರ್ ಬರುತ್ತೆ. ಮ್ಯಾಗ್ ವೀಲ್ಸ್ ಬರುತ್ತೆ. ABS ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಮಾರುತಿ ಶಿಫ್ಟು 2007 ಲೋ ಮಾಡಲಲ್ಲಿ ಈ ಥರ ಗುಡ್ ಕಂಡೀಷನ್ ಮಾಡಿದ್ದಾರೆ ಅವರು. ಸಿಂಗಲ್ ಓನರು. ರೆಕಾರ್ಡೆಡು 91,000 ಓಡಿದೆ. ಇಟ್ಸ್ ನಾಟ್ ಎ ಮೀಟರ್ ಟೈಮ್, ನಥಿಂಗ್ ಮೀಟರ್ ಟೈಮ್ ಏನು ಮಾಡಿಲ್ಲ. ಇದು ಒರಿಜಿನಲ್ ಜಿನಿನ್ ಕಿಲೋಮೀಟರ್ ಓಡಿಸಿರೋದು 91,000. ಇದು ಇನ್ಶೂರೆನ್ಸ್ನು ಕೂಡ ರನ್ನಿಂಗ್ ಇದೆ. ಇದು ಪ್ರೈಸ್ ನೋಡಿ ಅವರು 2,95,000 ಪ್ರೈಸ್ ಹೇಳ್ತಾ ಇರೋದು. ಅದು ಪ್ರೈಸ್ ಫೈನಲ್ ಪ್ರೈಸ್ ಅಲ್ಲ. ನೀವು ಇವತ್ತು ನೋಡ್ಕೊಂಡು ನಮ್ಮ ಚಾನಲ್ ನೋಡ್ಕೊಂಡು ಬರಲಿ. ಅವ್ರಿಗೆ ಮ್ಯಾಕ್ಸಿಮಮ್ 2,70,000ಗೆ ಫೈನಲ್ ಕೊಡ್ತೀನಿ. ಇನ್ನೂ ಬೇಕಂದರೆ ಕುತ್ಕೊಂಡು ಏನೋ ಮಾತಾಡೋಣ. ಬನ್ನಿ ನಮ್ಮ ಹತ್ರ ನೋಡಿ. ಡೀಟೇಲ್ಸ್ ಪಾರ್ಟ್ 1ನಲ್ಲಿ ಎಲ್ಲ ಇಷ್ಟು ಗಾಡಿ ಡೀಟೇಲ್ಸ್ ಹೇಳಿದ್ದೀನಿ. ನಮ್ಮದು ಹತ್ರ ಇನ್ನೊಂದು ಬೆನಿಫಿಟ್ ಏನೆಂದರೆ ನಮ್ಮ ಹತ್ರ ಎಲ್ಲರಿಗೂ ಗೊತ್ತು ನಮ್ಮ ಸಾಗರ್ ಕಾರ್ಸಲ್ಲಿ ಲೋನ್ಗಳು ಎಲ್ಲ ಮಾಡಿಕೊಡ್ತೀವಿ. ಆ್ಯಸ್ ಎ ಲೋನ್ ಅಂದರೆ ನಿಮಗೆ ಯಾವ ಮಾಡಲ್ ಅಂತ, ಈ ಮಾಡಲ್ 2014 ಮಾಡಲ್, 15 ಮಾಡಲ್ ಅಂತ 12 ಇಯರ್ಸು, 5 ಇಯರ್ಸ್ ಹಳೆ ಗಾಡಿ ಆ ಥರ ಇಲ್ಲ ನಮ್ಮ ಹತ್ರ. ಎಲ್ಲ ಮಾಡಲ್ ಅದು 2001 ಇರಲಿ, 2002 ಇರಲಿ, 4 ಇರಲಿ, ಏನು ಮಾಡಲ್ ಇರಲಿ ನಾವು ಲೋನ್ಗಳು ಪ್ರೊವೈಡ್ ಮಾಡ್ತೀವಿ. ಲೋನ್ ಅಂದರೆ ಹೆಂಗಂದರೆ ಲೋನ್ ಅಂದರೆ ಬ್ಯಾಂಕ್ ಲೋನ್ನು ಮಾಡ್ತೀನಿ, ನಮ್ಮ ಹತ್ರ ಪ್ರೈವೇಟ್ ಲೋನ್ನು ಮಾಡ್ತೀನಿ. ಸ್ವಲ್ಪ ಜನ ಅದನ್ನು ಕೇಳ್ತಾರೆ, ನಮ್ಮ ಹತ್ರ IT ರಿಟರ್ನ್ಸ್ ಇಲ್ಲ, ಸ್ಯಾಲ್ರಿ ಸ್ಲಿಪ್ ಇಲ್ಲ ಅಂತ. ಸ್ಯಾಲ್ರಿ ಸ್ಲಿಪ್ಪು, IT ರಿಟರ್ನ್ಸು ಅವ್ರ ಹತ್ರ ಇಲ್ಲ ಅಂದರೆ ಅವರು ಸ್ವಂತ ಮನೆ ಇರಬೇಕು. ಅದು ಸ್ವಂತ ಮನೆಯವ್ರಿಗೆ ಗ್ಯಾರಂಟರ್ ಅದೆಲ್ಲ ಲೋ ಮಾಡಲ್ ಅವ್ರಿಗೆ ಆಗಲ್ಲ. ಲೋನು ಲೇಟೆಸ್ಟ್ ಮಾಡಲ್ಗಳಿಗೆ ಎಲ್ಲ ನಾನು ಬೇಕಂದರೆ ಸ್ಯಾಲ್ರಿ ಸ್ಲಿಪ್ಪು ರೂಲು 20,000 15,000 ಆ ಥರ ಸ್ಯಾಲ್ರಿ ಇದೆ. ಲೇಟೆಸ್ಟ್ ಮಾಡಲ್ಗಳು ಆಗ್ಬೋದು. ಲೇಟೆಸ್ಟ್ ಮಾಡಲ್ ಗಾಡಿಗಳಿಗೆ ಅಂದರೆ ಲೋ ಮಾಡಲ್ ಗಾಡಿಗಳಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಕಂಪಲ್ಸರಿ ಸ್ಯಾಲ್ರಿ ಶುಡ್ ಬಿ ಅಬೌವ್ 35,000 ಮೇಲೆ 40,000 ಮೇಲೆ ಸ್ಯಾಲ್ರಿ ಇರಬೇಕು. ಅವ್ರದ್ದು ಸ್ಯಾಲ್ರಿ 30 to 45 ಮೇಲೆ ಇದ್ದರೆ ಆರಾಮಾಗಿ ಅವ್ರಿಗೆ 100% ಲೋನ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಸ್ಯಾಲ್ರಿ ಸ್ಲಿಪ್ ಇಲ್ಲ, ಅವ್ರ ಹತ್ರ ಓನ್ ಬಿಸ್ನೆಸ್ ಇದೆ. ಓನ್ ಬಿಸ್ನೆಸ್ ಪ್ರೂಫ್ ಬೇಕು. IT ರಿಟರ್ನ್ಸ್ ಇರಬೇಕು. IT ರಿಟರ್ನ್ಸ್ ಶುಡ್ ಬಿ 5 lakhs ಮೇಲೆ ಇರಬೇಕು. IT ರಿಟರ್ನ್ಸ್ ಆ ಥರನೂ ಇದ್ದರೆ ಕೂಡ ಲೋನ್ನ ಆರಾಮಾಗಿ 75 to 80% ಲೋನ್ ಮಾಡಿಕೊಡ್ತೀನಿ. ಈಗ ಲೇಟೆಸ್ಟ್ ಗಾಡಿಗಳಿಗೆ ಎಲ್ಲ
ಅವ್ರದ್ದು ಸ್ಯಾಲ್ರಿ ಸ್ಲಿಪ್ ಇಲ್ಲ, ಪ್ಲಸ್ ಅವ್ರದ್ದು ಇದೂ ಬ್ಯಾಂಕ್ ಸ್ಟೇಟ್ಮೆಂಟು ಇದೆ, ಓನ್ಲಿ ಬ್ಯಾಂಕ್ ಸ್ಟೇಟ್ಮೆಂಟೇ ಲೋನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ನಾನು ಮಾಡ್ತೀನಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದರೆ ಸ್ವಂತ ಮನೆ ಗ್ಯಾರಂಟರ್ ಅವ್ರು ಕೊಡಬೇಕು. ಆ ಥರ ಇದ್ದರೆ ಸ್ವಂತ ಮನೆ ಗ್ಯಾರಂಟಿ ಕೊಟ್ಟರೆ ಯಾವ ಗಾಡಿ ಇರಲಿ, ಒಂದು ಲೇಟೆಸ್ಟ್ ಗಾಡಿ 2012 ಆ ಥರ ಮಾಡಲ್ ಇದ್ದರೆ 75 to 80% ಲೋನ್ ಮಾಡ್ಕೊಡ್ತೀನಿ ಅವರಿಗೆ. ಅಂದರೆ ಥ್ರೂ ಕರ್ನಾಟಕ, ಎಲ್ಲಿನ ಎಂಟರ್ ಕರ್ನಾಟಕಕ್ಕೆ ಲೋನ್ ಮಾಡ್ಕೊಡ್ತೀನಿ. ಬನ್ನಿ ಬ್ಯಾಂಗ್ಳೂರ್ ಅಂತ ಇಲ್ಲ, ಎಲ್ಲರಿಗೆ ಮಾಡ್ಕೊಡ್ತೀನಿ ಲೋನು. ನಮ್ಮ ಚಾನಲ್ಲು ಎಲ್ಲರೂ ಇದು ಇನ್ನೂ ಯಾರು ಸ್ವಲ್ಪ ಜನ ಗೊತ್ತಿಲ್ಲ, ನಾವು ಸಾಗರ್ ಕಾಸ್ ಚಾನಲ್ ಮಾಡಿದ್ದೀವಿ ಅಂತ. ಈಗ ಚೆನ್ನಾಗಳು ಸ್ವಲ್ಪ ನೀವು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಇಂಪ್ರೂವ್ ಮಾಡಬೇಕಂದ್ರೆ ನೀವು ನಿಮ್ಮದು ಸಪೋರ್ಟ್ ಬೇಕು ನಮಗೆ. ನೀವು ಜಾಸ್ತಿ ಎಷ್ಟು ನಮಗೆ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡಿ ಶೇರ್ ಮಾಡ್ತೀರಾ ನಮ್ಮ ಚಾನಲ್ಗೆ, ಅಷ್ಟು ನಮ್ಮ ಚಾನಲ್ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನಿಮಗೆ ಒಳ್ಳೆ ನಾವು ಒಳ್ಳೆ ಗಾಡಿಗಳು ಬೆಸ್ಟ್ ಡೀಲಲ್ಲಿ ಮಾಡ್ಕೊಳ್ಬೋದು. ಇನ್ನೂ ಯಾರು ಜನಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಇಂಪ್ರೂವ್ ಮಾಡಿ. ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ಹೋಗೋಣ. ಆವ ತನಕ ಥ್ಯಾಂಕ್ ಯು ಸೋ ಮಚ್.